ನಮಸ್ಕಾರ ವಿದ್ಯಾರ್ಥಿಗಳೇ, ರೆಫ್ರಿಜರೇಷನ್ ಮತ್ತು ಏರ್ ಕಂಡೀಷನಿಂಗ್ ಕುರಿತ ಈ ಮಾಡ್ಯೂಲ್ಗೆ ಸ್ವಾಗತ. ಈ ಸೆಷನ್ನಲ್ಲಿ ನಾವು 3 ಮತ್ತು 4 ಬಾಗಿಲುಗಳ ನೋ ಫ್ರಾಸ್ಟ್ ರೆಫ್ರಿಜರೇಟರ್ಗಳನ್ನು ಗುರುತಿಸೋ ಬಗ್ಗೆ ತಿಳಿಯಲಿದ್ದೇವೆ. ಉದ್ದೇಶಗಳು: ಈ ಪಾಠದ ಕೊನೆಯಲ್ಲಿ ಈ ಮುಂದೆ ತಿಳಿಸುವ ವಿಷಯಗಳನ್ನು ಕಲಿಯುತ್ತೀರಿ. 3 ಬಾಗಿಲುಗಳ ರೆಫ್ರಿಜರೇಟರ್ ಅನ್ನು ಗುರುತಿಸುವುದು, 4 ಬಾಗಿಲುಗಳ ರೆಫ್ರಿಜರೇಟರ್ ಅನ್ನು ಗುರುತಿಸುವುದು, ಸಾಮಾನ್ಯ ರೆಫ್ರಿಜರೇಟರ್ ಗುರುತಿಸುವುದು, ಸಾಮಾನ್ಯ ರೆಫ್ರಿಜರೇಟರ್ 3 ಮತ್ತು 4 ಬಾಗಿಲುಗಳ ರೆಫ್ರಿಜರೇಟರ್ಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯುವುದು, 3 ಮತ್ತು 4 ಬಾಗಿಲುಗಳ ನೋ ಫ್ರಾಸ್ಟ್ ರೆಫ್ರಿಜರೇಟರ್ಗಳನ್ನು ಗುರುತಿಸಲು ಅಗತ್ಯವಿರೋ ಉಪಕರಣಗಳು, ಸಲಕರಣೆಗಳು ಮತ್ತು ಬಳಕೆಯ ವಸ್ತುಗಳನ್ನು ನಾವೀಗ ನೋಡೋಣ. ಉಪಕರಣಗಳು, ಸಲಕರಣೆಗಳು ಮತ್ತು ಬಳಕೆಯ ವಸ್ತುಗಳು: ಲೈನ್ ಟೆಸ್ಟರ್, ಸ್ಕ್ರೂ ಡ್ರೈವರ್, ಕಟಿಂಗ್ ಪ್ಲಯರ್, 3 ಡೋರ್ ರೆಫ್ರಿಜರೇಟರ್, 4 ಡೋರ್ ರೆಫ್ರಿಜರೇಟರ್, ಸ್ವಚ್ಛ ಬಟ್ಟೆ. ಈಗ 3 ಮತ್ತು 4 ಬಾಗಿಲುಗಳ ನೋ ಫ್ರಾಸ್ಟ್ ರೆಫ್ರಿಜರೇಟರ್ಗಳನ್ನು ಗುರುತಿಸಲು ಅಗತ್ಯವಿರುವ ಸಿದ್ಧತೆಗಳನ್ನು ನೋಡೋಣ. 3 ಬಾಗಿಲುಗಳ ರೆಫ್ರಿಜರೇಟರ್ 3 ಪ್ರತ್ಯೇಕ ಬಾಗಿಲುಗಳನ್ನು ಹೊಂದಿದೆ. 2 ರೆಫ್ರಿಜರೇಟರ್ ಕಂಪಾರ್ಟ್ಮೆಂಟ್ಗೆ ಮತ್ತು 1 ಫ್ರೀಜರ್ ಕಂಪಾರ್ಟ್ಮೆಂಟ್ಗೆ. ಹೆಚ್ಚಿನ ರೆಫ್ರಿಜರೇಟರ್ಗಳು ಅಕ್ಕಪಕ್ಕದಲ್ಲಿ ಬಾಗಿಲುಗಳು ಅಥವಾ ಫ್ರೆಂಚ್ ಡೋರ್ ವಿನ್ಯಾಸಗಳನ್ನು ಹೊಂದಿವೆ. ಅಕ್ಕಪಕ್ಕ ಬಾಗಿಲು ಮಾದರಿಯಲ್ಲಿ ರೆಫ್ರಿಜರೇಟರ್ ಮತ್ತು ಫ್ರೀಜರ್ ವಿಭಾಗಗಳನ್ನು ಲಂಬವಾಗಿ ವಿಂಗಡಿಸಲಾಗಿದೆ. ಪ್ರತಿಯೊಂದು ಮಧ್ಯಭಾಗದಿಂದ ತನ್ನದೇ ಆದ ಬಾಗಿಲು ತೆರೆಯುತ್ತದೆ. ಫ್ರೆಂಚ್ ಡೋರ್ ಮಾದರಿಯಲ್ಲಿ ರೆಫ್ರಿಜರೇಟರ್ ಕಂಪಾರ್ಟ್ಮೆಂಟ್ 2 ಬಾಗಿಲುಗಳೊಂದಿಗೆ ಮೇಲ್ಭಾಗದಲ್ಲಿದೆ ಮತ್ತು ಫ್ರೀಜರ್ ಕೆಳಭಾಗದಲ್ಲಿ ಡ್ರಾಯರ್ ತರ ಕಂಪಾರ್ಟ್ಮೆಂಟ್ ಆಗಿದೆ. ರೆಫ್ರಿಜರೇಟರ್ ಒಳಗೆ ಡೋರ್ ಫ್ರೇಮ್ ಸುತ್ತಲೂ ಅಥವಾ ಹಿಂಭಾಗದಲ್ಲಿ ಸ್ಟಿಕ್ಕರ್ ಅಥವಾ ಲೇಬಲ್ ಮೇಲೆ ತಯಾರಕರ ಮಾಹಿತಿಯನ್ನು ನೋಡಿ. ಈ ಲೇಬಲ್ ಸಾಮಾನ್ಯವಾಗಿ ಮಾದರಿ ಸಂಖ್ಯೆ, ಸರಣಿ ಸಂಖ್ಯೆ ಮತ್ತು ಕೆಲವೊಮ್ಮೆ ರೆಫ್ರಿಜರೇಟರ್ ಶೈಲಿಯ ಬಗ್ಗೆ ಮಾಹಿತಿ ಕೊಡುತ್ತೆ. 3 ಬಾಗಿಲುಗಳ ರೆಫ್ರಿಜರೇಟರ್ಗಳು ಹೆಚ್ಚಾಗಿ ಸಾಮರ್ಥ್ಯವನ್ನು ಹೆಚ್ಚಿಸುವುದರಿಂದ ಅದು ಪ್ರಮಾಣಿತ ಮಾದರಿಗಳಿಗಿಂತ ಅಗಲವಾಗಿದೆಯಾ ಅಂತ ಖಚಿತಪಡಿಸಿಕೊಳ್ಳೋಕೆ ರೆಫ್ರಿಜರೇಟರ್ನ ಅಗಲವನ್ನು ಅಳೆಯಿರಿ. 3 ಬಾಗಿಲುಗಳ ರೆಫ್ರಿಜರೇಟರ್ ಅನ್ನು ಗುರುತಿಸಿ, ಅದರ ನಿರ್ಮಾಣವನ್ನು ಪರಿಶೀಲಿಸಿ ಮತ್ತು ಭಾಗಗಳನ್ನು ಲೇಬಲ್ ಮಾಡಿ. ಇನ್ಕ್ಯಾಂಡೆಸೆಂಟ್ ಲೈಟ್ ಕೆಲವೊಂದು ಮಾಡೆಲ್ಗಳಲ್ಲಿ, LED ಲೈಟ್ ಕೆಲವೊಂದು ಮಾಡೆಲ್ಗಳಲ್ಲಿ, ಫ್ಲಿಪ್ಪರ್ ಗೈಡ್, ಐಸ್ ಮೇಕರ್, ಐಸ್ ಬಿನ್, ವಾಟರ್ ಫಿಲ್ಟರ್, ಡೈರಿ ಕಂಪಾರ್ಟ್ಮೆಂಟ್, ಏರ್ ಫಿಲ್ಟರ್, ಸ್ಪಿಲ್ ಸೇಫ್ ಶೆಲ್ಫ್ಸ್, ಕ್ಯಾನ್ ರ್ಯಾಕ್ ಇನ್ ಕೆಲವೊಂದು ಮಾಡೆಲ್ಗಳಲ್ಲಿ, ಫ್ಲಿಪ್ಪರ್ ಮುಲೆನ್, ಕ್ರಿಸ್ಪರ್ ಡ್ರಾವರ್, ಸ್ಟೋರ್ ಮೋರ್ ಡ್ರಾಯರ್, ಡೋರ್ ಬಿನ್, ಅಡ್ಜಸ್ಟಬಲ್ ಹಿಂಜಸ್, ಫ್ರೀಜರ್ ಬಾಸ್ಕೆಟ್ಸ್, ಟೋ ಗ್ರಿಲ್. ಟಾಸ್ಕ್ 2: 4 ಬಾಗಿಲುಗಳ ನೋ ಫ್ರಾಸ್ಟ್ ರೆಫ್ರಿಜರೇಟರ್ ಅನ್ನು ಗುರುತಿಸುವುದು. ಹೆಸರೇ ಸೂಚಿಸುವಂತೆ 4 ಬಾಗಿಲುಗಳ ರೆಫ್ರಿಜರೇಟರ್ಗೆ 4 ಪ್ರತ್ಯೇಕ ಬಾಗಿಲುಗಳು ಇರುತ್ತದೆ. ರೆಫ್ರಿಜರೇಟರ್ ಅನ್ನು ತೆರೆಯುವ ಮೂಲಕ ಮತ್ತು ಬಾಗಿಲುಗಳ ಸಂಖ್ಯೆಯನ್ನು ಎಣಿಸುವ ಮೂಲಕ ಅದನ್ನು ಪರೀಕ್ಷಿಸಿ. ಸಾಮಾನ್ಯವಾಗಿ ರೆಫ್ರಿಜರೇಟರ್ ಕಂಪಾರ್ಟ್ಮೆಂಟ್ಗೆ 2 ಬಾಗಿಲುಗಳು ಮತ್ತು ಫ್ರೀಜರ್ ಕಂಪಾರ್ಟ್ಮೆಂಟ್ಗೆ 2 ಬಾಗಿಲುಗಳು ಇರುತ್ತೆ. 4 ಬಾಗಿಲುಗಳ ರೆಫ್ರಿಜರೇಟರ್ಗಳ ಕೆಪಾಸಿಟಿ ಸಾಮಾನ್ಯವಾಗಿ ಹೆಚ್ಚಾಗಿರೋದ್ರಿಂದ ಸಾಂಪ್ರದಾಯಿಕ ಪ್ರಮಾಣಿತ ಮಾಡೆಲ್ಗಳಿಗಿಂತ ಅಗಲವಾಗಿರುತ್ತವೆ. ರೆಫ್ರಿಜರೇಟರ್ ಪ್ರಮಾಣಿತ ಮಾದರಿಗಳಿಗಿಂತ ಅಗಲವಾಗಿದೆಯಾ ಅಂತ ಖಚಿತಪಡಿಸಿಕೊಳ್ಳೋಕೆ ಅದರ ಅಗಲವನ್ನು ಅಳೆಯಿರಿ. ತಯಾರಕರು ಸಾಮಾನ್ಯವಾಗಿ ರೆಫ್ರಿಜರೇಟರ್ ಒಳಗೆ ಡೋರ್ ಫ್ರೇಮ್ ಸುತ್ತಲೂ ಅಥವಾ ಉಪಕರಣದ ಹಿಂಭಾಗದಲ್ಲಿ ಸ್ಟಿಕ್ಕರ್ ಅಥವಾ ಲೇಬಲ್ ಅನ್ನು ಹಾಕಿರುತ್ತಾರೆ. ಇದರಲ್ಲಿ ಮಾಡೆಲ್ ನಂಬರ್, ಸೀರಿಯಲ್ ನಂಬರ್ ಮತ್ತು ಕೆಲವೊಮ್ಮೆ ರೆಫ್ರಿಜರೇಟರ್ನ ಕಾನ್ಫಿಗರೇಷನ್ ಆರ್ ಸ್ಟೈಲ್ ಬಗ್ಗೆ ಮಾಹಿತಿ ಇರುತ್ತೆ. 4 ಬಾಗಿಲುಗಳ ರೆಫ್ರಿಜರೇಟರ್ನ ನಿರ್ಮಾಣ ಮತ್ತು ಭಾಗಗಳನ್ನು ಕಣ್ಣಿಂದ ಪರಿಶೀಲಿಸೋ
ಮೂಲಕ ಅದನ್ನು ಗುರುತಿಸಿ. ನೀವು ಕಣ್ಣಿಂದ ಮಾಡಿದ ತಪಾಸಣೆಯ ಆಧಾರದ ಮೇಲೆ ಭಾಗಗಳನ್ನು ಲೇಬಲ್ ಮಾಡಿ. ಇನ್ಕ್ಯಾಂಡಿಸೆಂಟ್ ಲೈಟ್ ಕೆಲವೊಂದು ಮಾಡೆಲ್ಗಳಲ್ಲಿ, LED ಲೈಟ್ ಕೆಲವೊಂದು ಮಾಡೆಲ್ಗಳಲ್ಲಿ, ಫ್ಲಿಪ್ಪರ್ ಗೈಡ್, ಐಸ್ ಮೇಕರ್, ಐಸ್ ಬಿನ್, ವಾಟರ್ ಫಿಲ್ಟರ್, ಡೈರಿ ಕಂಪಾರ್ಟ್ಮೆಂಟ್, ಏರ್ ಫಿಲ್ಟರ್, ಸ್ಪಿಲ್ ಸೇಫ್ ಶೆಲ್ಫ್ಸ್, ಕ್ಯಾನ್ ರ್ಯಾಕ್ ಕೆಲವೊಂದು ಮಾಡೆಲ್ಗಳಲ್ಲಿ, ಫ್ಲಿಪ್ಪರ್ ಮುಲೆನ್, ಕ್ರಿಸ್ಪರ್ ಡ್ರಾವರ್, ಸ್ಟೋರ್ ಮೋರ್ ಡ್ರಾಯರ್, ಡೋರ್ ಬಿನ್. ಈಗ ನಾವು 3 ಮತ್ತು 4 ಬಾಗಿಲುಗಳ ನೋ ಫ್ರಾಸ್ಟ್ ರೆಫ್ರಿಜರೇಟರ್ಗಳನ್ನು ಗುರುತಿಸೋ ಪ್ರಕ್ರಿಯೆಯನ್ನು ನೋಡೋಣ. ಟಾಸ್ಕ್ 3. ಸಾಮಾನ್ಯ ರೆಫ್ರಿಜರೇಟರ್ ಮತ್ತು 3 ಮತ್ತು 4 ಬಾಗಿಲುಗಳ ನೋ ಫ್ರಾಸ್ಟ್ ರೆಫ್ರಿಜರೇಟರ್ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯುವುದು. ಎರಡೂ ರೆಫ್ರಿಜರೇಟರ್ಗಳ ನಿರ್ಮಾಣ ಮತ್ತು ವಿನ್ಯಾಸ ವೈಶಿಷ್ಟ್ಯಗಳನ್ನು ಪರಿಶೀಲಿಸಿ. 2 ರೀತಿಯ ರೆಫ್ರಿಜರೇಟರ್ಗಳ ನಡುವಿನ ಪ್ರಮುಖ ವ್ಯತ್ಯಾಸಗಳನ್ನು ಗುರುತಿಸಿ ಮತ್ತು ಅದಕ್ಕೆ ಅನುಗುಣವಾಗಿ ಟಿಪ್ಪಣಿಗಳನ್ನು ಬರೆಯಿರಿ. ಸಾಮಾನ್ಯ ರೆಫ್ರಿಜರೇಟರ್ಗಳು. ಸ್ಟ್ಯಾಂಡರ್ಡ್ ರೆಫ್ರಿಜರೇಟರ್ಗಳು ಸಾಮಾನ್ಯವಾಗಿ ಸಿಂಗಲ್ ಅಥವಾ ಡಬಲ್ ಡೋರ್ ವಿನ್ಯಾಸದಲ್ಲಿ ಬರುತ್ತವೆ. ಒಂದು ಬಾಗಿಲು ರೆಫ್ರಿಜರೇಟರ್ ಕಂಪಾರ್ಟ್ಮೆಂಟ್ಗೆ ಮತ್ತು ಇನ್ನೊಂದು ಫ್ರೀಜರ್ಗೆ. ಈ ರೆಫ್ರಿಜರೇಟರ್ಗಳಲ್ಲಿ ಸಾಮಾನ್ಯವಾಗಿ ಮೇಲಿನ ಅಥವಾ ಕೆಳಗಿನ ಫ್ರೀಜರ್ ಕಂಪಾರ್ಟ್ಮೆಂಟ್ಗೆ ಒಂದೇ ಬಾಗಿಲು ಇರುತ್ತದೆ. ಸ್ಟ್ಯಾಂಡರ್ಡ್ ಮಾಡೆಲ್ಗಳಲ್ಲಿ ಸಾಮಾನ್ಯವಾಗಿ ಕಡಿಮೆ ಶೆಲ್ಫ್ಸ್, ಕಂಪಾರ್ಟ್ಮೆಂಟ್ಸ್ ಮತ್ತು ಡೋರ್ ಬಿನ್ಸ್ ಇರುತ್ತೆ. ಇದರಲ್ಲಿ ಆಹಾರ ಪದಾರ್ಥಗಳನ್ನು ಜೋಡಿಸಕ್ಕೆ ಕಡಿಮೆ ಆಯ್ಕೆಗಳು ಇರುತ್ತೆ. 3 ಅಥವಾ 4 ಡೋರ್ ಮಾದರಿಗಳಿಗೆ ಹೋಲಿಸಿದರೆ ಸ್ಟ್ಯಾಂಡರ್ಡ್ ಮಾದರಿಗಳಲ್ಲಿ ಚಿಕ್ಕ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ. ಸ್ಟ್ಯಾಂಡರ್ಡ್ ರೆಫ್ರಿಜರೇಟರ್ಗಳು ತಾಪಮಾನ ನಿಯಂತ್ರಣ, ಒಳಾಂಗಣ ಬೆಳಕು ಮತ್ತು ಸರಿಹೊಂದಿಸಬಹುದಾದ ಶೆಲ್ಫ್ಗಳಂತಹ ಮೂಲಭೂತ ವೈಶಿಷ್ಟ್ಯಗಳೊಂದಿಗೆ ಬರುತ್ತವೆ, ಆದರೆ ಅಡ್ವಾನ್ಸ್ಡ್ ಫೀಚರ್ಗಳು ಇರಲ್ಲ. 3 ಮತ್ತು 4 ಬಾಗಿಲುಗಳ ರೆಫ್ರಿಜರೇಟರ್ಗಳು. ಈ ರೆಫ್ರಿಜರೇಟರ್ ಮಾಡೆಲ್ಗಳಲ್ಲಿ 3 ಅಥವಾ 4 ಪ್ರತ್ಯೇಕ ಬಾಗಿಲುಗಳು ಇರುತ್ತೆ. ಬೇರೆ ಬೇರೆ ರೀತಿಯ ಆಹಾರಕ್ಕಾಗಿ ಬೇರೆ ಬೇರೆ ವಿಭಾಗಗಳು ಇರುತ್ತೆ. ಹೆಚ್ಚಿನ 3 ಮತ್ತು 4 ಬಾಗಿಲ ಮಾಡೆಲ್ಗಳು ರೆಫ್ರಿಜರೇಟರ್ ವಿಭಾಗಕ್ಕೆ ಫ್ರೆಂಚ್ ಡೋರ್ ಶೈಲಿಯನ್ನು ಅನುಸರಿಸುತ್ತವೆ. ಇದು ವಿಶಾಲ ಮತ್ತು ಅನುಕೂಲಕರವಾಗಿರುತ್ತೆ. ಇದರಲ್ಲಿ ಜಾಸ್ತಿ ಶೆಲ್ಫ್ಸ್, ಡ್ರಾಯರ್ಗಳು ಮತ್ತು ಡೋರ್ ಬಿನ್ಗಳು ಇರೋದ್ರಿಂದ ತುಂಬಾ ಆಹಾರ ಪದಾರ್ಥಗಳನ್ನು ಇಡಕ್ಕೆ ಜೋಡಿಸಕ್ಕೆ ಅವಕಾಶ ಮಾಡಿಕೊಡುತ್ತೆ. 3 ಮತ್ತು 4 ಬಾಗಿಲುಗಳ ರೆಫ್ರಿಜರೇಟರ್ಗಳಿಗೆ ಸಾಮಾನ್ಯವಾಗಿ ಲಾರ್ಜರ್ ಕೆಪಾಸಿಟಿ ಇರುತ್ತೆ. ಇದರಲ್ಲಿ ದಿನಸಿ ಮತ್ತು ಬೇರೆ ಬೇರೆ ಗಾತ್ರದ ವಸ್ತುಗಳನ್ನು ಜೋಡಿಸಕ್ಕೆ ಜಾಗ ಇರುತ್ತೆ. ಈ ಮಾಡೆಲ್ಗಳಲ್ಲಿ ಸಾಮಾನ್ಯವಾಗಿ ಪ್ರತ್ಯೇಕ ಫ್ರೀಜರ್ ಕಂಪಾರ್ಟ್ಮೆಂಟ್ಗಳು ಅಥವಾ ಡ್ರಾಯರ್ಗಳು ಇರುತ್ತೆ. ಇದರಿಂದ ಫ್ರೋಝನ್ ಫುಡ್ಗಳನ್ನು ಜೋಡಿಸಕ್ಕೆ ಮತ್ತು ಸುಲಭವಾಗಿ ತೆಗೆಯೋಕೆ ಆಗುತ್ತೆ. ಇದರಲ್ಲಿ ಎಕ್ಸ್ಟರ್ನಲ್ ಐಸ್ ಮತ್ತು ವಾಟರ್ ಡಿಸ್ಪೆನ್ಸರ್ಸ್, ಪ್ರತಿಯೊಂದು ಕಂಪಾರ್ಟ್ಮೆಂಟ್ಗಳಿಗೆ ನಿರ್ದಿಷ್ಟ ಟೆಂಪರೇಚರ್ ಕಂಟ್ರೋಲ್ ಮತ್ತು ಸೆಟ್ಟಿಂಗ್ಗಳು ಇರುತ್ತೆ. ಇದರಿಂದ ಎನರ್ಜಿ ಸೇವ್ ಮಾಡಬಹುದು. ಈ ರೆಫ್ರಿಜರೇಟರ್ಗಳಲ್ಲಿ ಸಾಮಾನ್ಯವಾಗಿ ಅಡ್ಜಸ್ಟಬಲ್ ಶೆಲ್ಫ್ಸ್ ಮತ್ತು ಡಿವೈಡರ್ಗಳು ಇರುತ್ತೆ. ಇದರಿಂದ ದೊಡ್ಡ ಅಥವಾ ವಿಭಿನ್ನ ಆಕಾರದ ವಸ್ತುಗಳು ಇಡಕ್ಕೆ ಆಗುತ್ತೆ. ಕೆಲವು ಮಾಡೆಲ್ಗಳು ಇಂಧನ ಉಳಿತಾಯ ವೈಶಿಷ್ಟ್ಯಗಳೊಂದಿಗೆ ಬರುತ್ತವೆ. ಸ್ಟ್ಯಾಂಡರ್ಡ್ ರೆಫ್ರಿಜರೇಟರ್ಗಳಿಗೆ ಹೋಲಿಸಿದರೆ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುತ್ತೆ. 3 ಮತ್ತು 4 ಬಾಗಿಲುಗಳ ರೆಫ್ರಿಜರೇಟರ್ಗಳು ಸಾಮಾನ್ಯವಾಗಿ ಆಧುನಿಕ ಮತ್ತು ಆಕರ್ಷಕವಾಗಿ ಕಾಣುತ್ತವೆ. ಅವುಗಳ ಸೊಗಸಾದ ವಿನ್ಯಾಸದಿಂದಾಗಿ ಅಡುಗೆ ಮನೆಗಳಲ್ಲಿ ಸುಂದರವಾಗಿ ಕಾಣುತ್ತವೆ. ರೀಕ್ಯಾಪ್. ಈ ಸೆಷನ್ನಲ್ಲಿ ಏನೆಲ್ಲ ಕಲಿತ್ವಿ? 3 ಬಾಗಿಲುಗಳ ರೆಫ್ರಿಜರೇಟರ್ ಅನ್ನು ಗುರುತಿಸೋದು, 4 ಬಾಗಿಲುಗಳ ರೆಫ್ರಿಜರೇಟರ್ ಅನ್ನು ಗುರುತಿಸೋದು, ಸಾಮಾನ್ಯ ರೆಫ್ರಿಜರೇಟರ್ ಅನ್ನು ಗುರುತಿಸೋದು, ಸಾಮಾನ್ಯ ರೆಫ್ರಿಜರೇಟರ್, 3 ಮತ್ತು 4 ಬಾಗಿಲುಗಳ ನೋ ಫ್ರಾಸ್ಟ್ ರೆಫ್ರಿಜರೇಟರ್ಗಳನ್ನು ಗುರುತಿಸೋ ಪ್ರಕ್ರಿಯೆಯನ್ನು ನೀವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀರಿ ಅಂತ ನಾನು ಭಾವಿಸುತ್ತೇನೆ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮತ್ತೆ ಮುಂದಿನ ಸೆಷನ್ನಲ್ಲಿ ನಾವು ಭೇಟಿಯಾಗೋಣ.
ಬಾಯ್.